ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ ಇದೇನ್ ಸಿನಿಮಾ ಇದೆಯಲ್ಲ, ಮುಂದೆ ಬರೋ ಮಾರ್ವಲ್ ಸಿನಿಮಾಟಿಕ್ ಯೂನಿವರ್ಸ್ಗೆ ಒಂದು ಮೇಜರ್ ಸಿನಿಮಾ. ಮುಂದೆ ಈ ಯೂನಿವರ್ಸ್ನಲ್ಲಿ ಬರೋ ಎಲ್ಲ ಸಿನಿಮಾಗಳಿಗೆ ಈ ಸಿನಿಮಾನೇ ಒಂಥರ ಬೇಸ್ ಪಾಯಿಂಟ್ ಇದ್ದಂಗೆ. ಸೊ ಇದರಿಂದ ಈ ಸಿನಿಮಾಗೆ ಎಕ್ಸ್ಪೆಕ್ಟೇಷನ್ ಕೂಡ ಹೆಚ್ಚಿಗೆ ಇತ್ತು. ಆಕ್ಚುಲಿ ನನಗೆ ಈ ಫ್ಯಾಂಟಾಸ್ಟಿಕ್ ಫೋರ್ಸ್ ಕ್ಯಾರೆಕ್ಟರ್ಗಳಾಗ್ಲಿ ಸಿನಿಮಾದ ಬಗ್ಗೆ ಆಗ್ಲಿ ಏನು ಗೊತ್ತಿಲ್ಲ. ಇದರ ಹಳೆಯ ಸಿನಿಮಾಗಳನ್ನು ನಾನು ನೋಡಿರ್ಲಿಲ್ಲ. ಆದ್ರಿಂದ ಈ ಸಿನಿಮಾ ಬಗ್ಗೆ ಹಾಗೆ ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ. ಸೊ ಫ್ರೆಶ್ ಆಗಿ ಈ ಸಿನಿಮಾ ನಾನು ನೋಡಿದೆ. ಸಿನಿಮಾ ನೋಡಿದ್ದಾದ್ಮೇಲೆ ನನಗೇನು ಅನಿಸ್ತು ಅಂದ್ರೆ, ಸೊ ಪರವಾಗಿಲ್ಲ, ಮಾರ್ವಲ್ಸ್ನ ಪ್ರೀವಿಯಸ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಕಂಪ್ಯಾರಿಟಿವ್ಲಿ ಬೆಟರ್ ಆಗಿದೆ ಅನ್ಬಹುದು. ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದ್ರೆ, ಇದರಲ್ಲಿ ಗ್ಯಾಲಕ್ಟರ್ಸ್ ಎಂಬ ಒಬ್ಬ ವಿಲನ್ ಇರ್ತಾನೆ. ಅವನು ಎಲ್ಲಾ ಪ್ಲಾನೆಟ್ ಗಳಿಗೆ ಹೋಗಿ ಅದನ್ನು ತಿಂದು ಹಾಕಿ ಆ ಪ್ಲಾನೆಟ್ ನ ನಾಶ ಮಾಡ್ತಾ ಇರ್ತಾನೆ. ಅಂಡ್ ನೆಕ್ಸ್ಟ್ ಇವನು ಭೂಮಿನ ತಿನ್ನೋಕೆ ಅಂತ ಬಂದಾಗ ಇವನಿಂದ ಭೂಮಿನ ಕಾಪಾಡೋಕ್ಕೋಸ್ಕರ ನಮ್ಮ ಸೂಪರ್ ಹೀರೋಸ್ ಆದ ಫ್ಯಾಂಟಾಸ್ಟಿಕ್ ಫೋರ್ಸ್ ಟೀಮ್ ಏನನ್ನೆಲ್ಲ ಮಾಡ್ತಾರೆ. ಹಾಗೆ ಕೊನೆಗೆ ಮುಂದೆ ಅವನಿಂದ ಅರ್ಥನ ಕಾಪಾಡ್ತಾರೋ ಇಲ್ವೋ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನ್ಸಿದ್ದಂದ್ರೆ, ಇದರಲ್ಲಿರೋ 4 ಕ್ಯಾರೆಕ್ಟರ್ಗಳಿಗೆ ಇವರು ಸೆಲೆಕ್ಟ್ ಮಾಡಿರೋ ಆಕ್ಟರ್ಸ್ಗಳು ಆ ಕ್ಯಾರೆಕ್ಟರ್ಸ್ಗಳಿಗೆ ಪರ್ಫೆಕ್ಟ್ ಆಗಿ ಸೂಟ್ ಆದ್ರು ಅಂತೀನಿ. ಸಿನಿಮಾದಲ್ಲಿ ವಿಲನ್ಸ್ ನ ತೋರಿಸಿದ ರೀತಿ ಆಗಿರ್ಬೋದು, ಹಾಗೆ ಅವರಿಗೆ ಕೊಟ್ಟಿರೋ ಎಲಿವೇಶನ್ ಸಿನಿಮಾಗೆ ಮೇನ್ ಪ್ಲಸ್ ಪಾಯಿಂಟ್ ಆಯ್ತು. ಸಿನಿಮಾದಲ್ಲಿ ವಿಲನ್ಸ್ ನ ತುಂಬಾ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಎಮೋಷನ್ ನ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿ ಎಫೆಕ್ಟಿವ್ ಆಗಿ ರೈಟಿಂಗ್ ನಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಆ ಎಮೋಷನ್ ಸಿನಿಮಾದಲ್ಲಿ ವರ್ಕ್ ಆಯ್ತು ಕೂಡ. ಹಾಗೆ ಸಿನಿಮಾದಲ್ಲಿ ಬರೋ ಒಂದೆರಡು ಆಕ್ಷನ್ ಸೀನ್ಸ್ ಗಳನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಇರೋ ವಿಜುವಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಅಲ್ಲಿ ಅವರು ಯೂಸ್ ಮಾಡಿರೋ VFX ಆಗಿರಬಹುದು, ಕಲರ್ ಗೈಡಿಂಗ್ ಆಗಿರಬಹುದು, ತುಂಬಾ ಪರ್ಫೆಕ್ಟ್ ಆಗಿ ಮ್ಯಾಚ್ ಮಾಡಿದ್ದಾರೆ. ಅಂಡ್ ಇವುಗಳ ಜೊತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನ್ಸಿದ್ದಂದ್ರೆ, ಸಿನಿಮಾದಲ್ಲಿ ಒಳ್ಳೊಳ್ಳೆ ಸೀನ್ಸ್ಗಳು ಬೇಜಾನ್ ಇದಾವೆ. ಅದರಲ್ಲಿ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗಿಲ್ಲ. ಅಂಡ್ ಆ ಸೀನ್ಸ್ಗಳೆಲ್ಲ ಇಷ್ಟೇನಾ ಅನ್ಸ್ಬಿಡುತ್ತೆ. ಮಾರ್ವಲ್ ಸ್ಟುಡಿಯೋ ಈ ಸರಿ ತಮ್ಮ ಸೇಫ್ ಝೋನ್ ನಲ್ಲಿ ಆಟ ಆಡಿದ್ದಾರೆ ಅನ್ಬಹುದು. ಯಾಕಂದ್ರೆ ಸಿನಿಮಾನ ಆ ಕಡೆ ಹೈ ಲೆವೆಲ್ ಆಗೂ ಅಲ್ಲ, ಈ ಕಡೆ ಹೈ ಲೆವೆಲ್ ಆಗೂ ಅಲ್ಲ, ಮಿಡಲ್ ಲೆವೆಲ್ ಅಲ್ಲಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಒಳ್ಳೊಳ್ಳೆ ಸೀನ್ಸ್ಗಳು ಇದಾವೆ, ಆದ್ರೆ ಅವು ಯಾವು ಕೂಡ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಿಲ್ಲ. ಸೊ ಮುಂದೆ ನೋಡೋಣ ಈ ಸಿನಿಮಾದ ಮೂಲಕ ಯೂನಿವರ್ಸ್ ನ ಹೇಗೆ ಬಿಲ್ಡ್ ಮಾಡ್ತಾರೆ ಅಂತ. ಇನ್ನ ಓವರಾಲ್ ಆಗಿ ಹೇಳೋದಾದ್ರೆ, ಮಾರ್ವಲ್ಸ್ ನ ರೀಸೆಂಟ್ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಿನಿಮಾ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ. ಸಿನಿಮಾ ನನಗೇನ್ ಅನಿಸ್ತು ಅಂದ್ರೆ, ಓಕೆ ಪರವಾಗಿಲ್ಲ, ನೋಡಬಹುದು ಅನಿಸ್ತು. ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದಾ ಅಂದ್ರೆ ಎಸ್ ನೋಡಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದ್ರೂ ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ, ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.